ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗಿದೆ. ಸಮೀಕ್ಷೆಗೆ ಫೀಲ್ಡ್ಗಿಳಿದಿದ್ದ ಗಣತಿದಾರರಿಗೆ ಮೊದಲ ದಿನವೇ 10 ವಿಘ್ನಗಳು ಎದುರಾಗಿವೆ. ಒಂದಲ್ಲ ಎರಡಲ್ಲ 10 ಹಲವು ಕಂಪ್ಲೇಂಟ್ಸ್ ಮಾಡಿ ಕೊನೆಗೂ ಗಣತಿಗೂ ಹೋಗದೆ ಪ್ರತಿಭಟನೆಗೆ ಇಳಿದಿದ್ರು. ಅಷ್ಟಕ್ಕೂ ಏನಾಯ್ತು ಅಂತೀರಾ? ಟೇಕ್ ಅ ಲುಕ್. ರಾಜಧಾನಿಯಲ್ಲಿ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಶುರು. ಸಮೀಕ್ಷೆಯ ಮೊದಲ ದಿನವೇ ಎಡವಟ್ಟಿನ ಮೇಲೆ ಎಡವಟ್ಟು. ಸಮೀಕ್ಷೆಗೆ ಹೋಗದೆ ಪ್ರತಿಭಟನೆಗೆ ಬಂದ ಗಣತಿದಾರರು. ಸಿಲಿಕಾನ್ ಸಿಟಿಯಲ್ಲಿ ವಿಳಂಬವಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇಂದಿನಿಂದ ಆರಂಭಗೊಂಡಿದೆ. ಇತ್ತ ಆರಂಭಕ್ಕೂ ಮೊದಲೇ ಅಲಾಟ್ ಮಾಡಿದ್ದ ವಾರ್ಡ್ಗಳಲ್ಲಿ ಐಡಿ ಕಾರ್ಡ್ ಪಡೆದು ವಾರ್ಡ್ ಲೊಕೇಶನ್ ತಿಳಿದು ಹೋಗಬೇಕಿದ್ದ ಗಣತಿದಾರರಿಗೆ ಮಧ್ಯಾಹ್ನ 12 ಗಂಟೆಯಾದರೂ ವಾರ್ಡ್ ಸಿಗದೆ ಆಪ್ ಓಪನ್ ಆಗದೆ ಪರದಾಡುವಂತಾಯಿತು. ಇನ್ನು ಕೆಲ ಗಣತಿದಾರರಂತೂ, ಸರ್ ನಾವು ಸ್ಯಾಂಡಲ್ ಸೋಪ್ ತುಂಬುವವರು, ಇದ್ರ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ, ಸರ್ಕಾರಿ ಅಧಿಕಾರಿ ಅಂತ ತಂದು ಇಲ್ಲಿ ಸಮೀಕ್ಷೆ ಮಾಡಿ ಅಂತ ಬಿಟ್ಟಿದ್ದಾರೆ, ನಾವ್ ಏನ್ ಮಾಡೋದು ಅಂತಿದ್ದಾರೆ. ನಮ್ಮ ಮನೆ ಇರೋದು JP ನಗರ. ನನಗೆ ಹೊಂಗಸಂದ್ರ ಹಾಕಿದ್ದಾರೆ. ಅಲ್ಲಿಂದ ನನಗೆ 10 ಕಿಲೋಮೀಟ್ರ್ವರೆಗೂ ಆಗ್ಬೋದು. ನನ್ನ ಆಟೋದಲ್ಲೇ ಓಡಾಡೋಕ್ಕಾಗೋದು. ಆಫೀಸಿಗೆ ಬಂದ್ರೂ ನಾನು ಆಟೋದಲ್ಲೇ ಬರೋಕ್ಕಾಗೋದು. ನಾನು ಬೇರೆ ಯಾರೂ ಇದು ಮಾಡೋಕ್ಕಾಗಲ್ಲ. ನನ್ನ ಮಗ ಸಪೋರ್ಟ್ ಇದ್ದಾನೆ. ನನ್ನ ದೊಡ್ಡ ಮಗ ಚಿಕ್ಕ ಮಗ ಯಾರೋ ಒಬ್ಬರು ನನಗೆ ಸಪೋರ್ಟ್ ಮಾಡಿ ನಂಗೆ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ನಾನು ಕೂತಿದ್ದ ಕಡೆ ಕೆಲಸ ಮಾಡ್ಬೋದೇ ಹೊರತಾಗಿ ಓಡಾಡಿ ಕೆಲಸ ಮಾಡೋಕ್ಕಾಗಲ್ಲ. ನಾವಿರೋದು ಕೆಂಗೇರಿ ಉಪನಗರದಲ್ಲಿ. ನಮಗೆ ಮೀಟಿಂಗಲ್ಲಿ ಹೇಳಿದ್ದು, ನಿಮ್ಮ ಸರೌಂಡಿಂಗ್ಸ್, ನಿಮ್ಮದು ಸ್ಕೂಲ್ ಎಲ್ಲಿ ವರ್ಕ್ ಮಾಡ್ತೀರಾ ಆ ಸರೌಂಡಿಂಗಲ್ಲಿ ನಿಮಗೆ ಹಾಕೊಂಡು ಕೊಡ್ತೀವಿ ಅಂತ ಹೇಳಿದ್ದು. ಮತ್ತು ಮಧ್ಯಾಹ್ನದ ಮೇಲೆ ಸ್ಕೂಲ್ ಮುಗಿಸ್ಕೊಂಡು ಹೋಗಿ ವರ್ಕ್ ಮಾಡಬೇಕಂತ ಹೇಳಿದರು. ಈಗ ನೋಡಿದ್ರೆ ನಾವು ಮೀಟಿಂಗ್ 2 ಅಟೆಂಡ್ ಆಗಿದ್ದೀವಿ. ಈಗ ನೋಡಿದ್ರೆ ನನಗೆ ಮಾರತ್ತಳ್ಳಿಗೆ ಹಾಕಿದ್ದಾರೆ. ನಾನು ಕೆಂಗೇರಿ ಉಪನಗರದಿಂದ ಮೆಟ್ರೋದಲ್ಲಿ ಹೋಗ್ಬೇಕಂತೆ, ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕಂತೆ. ಹೋಗೋದಕ್ಕೆ 2 ಅವರ್ 3 ಅವರ್ ಆಗುತ್ತೆ. ನಾನು ಅಲ್ಲಿ ವರ್ಕ್ ಮಾಡೋದು ಎಷ್ಟೊತ್ತಾಗುತ್ತೆ ಸರ್? ಮತ್ತೆ ಸಂಜೆ ವಾಪಸ್ ಬರಬೇಕು, ಮತ್ತೆ ಬೆಳಿಗ್ಗೆಗೆ ಎದ್ದೋಗ್ಬೇಕಂದ್ರೆ ನಾನು ಅಲ್ಲಿ ಕೆಲಸನೇ ಮಾಡೋದೇ ಆಗುತ್ತಾ ಅಥವಾ ಓಡಾಡಿಕೊಂಡೇ ಇರೋದೇ ಆಗುತ್ತಾ? ಗೊತ್ತಾಗ್ತಾ ಇಲ್ಲ ನಮಗೆ. ಇವರು ಹೇಳಿದ್ದೇ ಒಂದು, ಈಗ ನಮ್ಗೆ ಮಾಡ್ತಾ ಇರೋದೇ ಬೇರೆ ಥರ ಆಗಿದೆ. ನನಗೆ ಬಂದಿರೋ ಇದೇ ಲೆಟ್ರು ಬೇರೆದ ಬಂದಿದೆ, ಅಪಾಯಿಂಟ್ಮೆಂಟ್ ಆರ್ಡ್ರು. ಸರ್ ಅವ್ರಿಗೂ ಏನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವ್ರು ಏನು ಹೇಳ್ತಾರೆ, ಎಲ್ಲಿ ಹಾಕಿದಾರೆ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಮೀಟಿಂಗಲ್ಲಿ ಯಾಕೆ ಸರ್ ಆ ಥರ ಹೇಳಿದ್ರು ನಮಗೆ? ಸಮೀಕ್ಷೆಗೂ ಮೊದಲು ತರಬೇತಿ ಸಮಯದಲ್ಲಿ 10 ವಾರ್ಡ್ಗಳಲ್ಲಿ ಯಾವುದಾದರೂ ಒಂದು ವಾರ್ಡ್ ಅಲಾಟ್ ಆಗುತ್ತೆ ಎನ್ನಲಾಗಿತ್ತು. ಆದರೆ ಗಣತಿದಾರರು ಇಂದು ಸಮೀಕ್ಷೆಗೆ ಹೋಗುವ ಮುನ್ನವೇ ಯಾವುದೋ ಮೂಲೆಯಿಂದ ಮತ್ತೊಂದು ಬದಿಗೆ ಹೋಗಿ ಸಮೀಕ್ಷೆ ಮಾಡಿ ಅಂತ ವಾರ್ಡ್ ಅಲಾಟ್ ಮಾಡಿದ್ದಾರೆ. ಹೀಗಾದ್ರೆ ಹೇಗೆ ಸಮೀಕ್ಷೆ ಮಾಡಬೇಕು ಅಂತ ಮಲ್ಲೇಶ್ವರಂನ GBA ಕಚೇರಿಗೆ ಬಂದು ಪ್ರತಿಭಟನೆ ಮಾಡಿ ಅಧಿಕಾರಿಗಳ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ. ಪತ್ರ ಬರೆದು, ನಾವು ಬರೆದು ಕೊಟ್ಟಿರುವ ವಾರ್ಡ್ ಕೊಟ್ರೆ ಸಮೀಕ್ಷೆ ಮಾಡಬಹುದು, ಇಲ್ಲ ನಾವು ಗೊತ್ತಿಲ್ಲದ ವಾರ್ಡ್ಗಳಿಗೆ ಹೋಗಿ ಹೇಗೆ ಸಮೀಕ್ಷೆ ಮಾಡಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಹೇಳ್ತಿದ್ದಾರೆ. ಸರ್, ನಾನು ಸೊನ್ನೆಗೊಪ್ಪ ಕ್ಲಸ್ಟರಲ್ಲಿ ಉರ್ದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರೋದು. ನಾನು 51 ದಿನ EL ಹಾಕಿದ್ದೀನಿ. ನನ್ನ ಕಾಲು ಮುರಿದೋಗಿತ್ತು. ಆಮೇಲೆ 19ನೇ ತಾರೀಕು ನನಗೆ ಇದಕ್ಕೆ ಕಳಿಸಿ ಅಂತ, ಅದೇ ಟ್ರೈನಿಂಗ್ ಹೋಗಿ ಅಂದರು. ನಾನು ಕಾಲು ಮುರಿದೋಗಿದೆ ಅಂತ BU ರಿಕ್ವೆಜೇಷನ್ ಕೊಟ್ಟಿದ್ದೀನಿ, ಅದು ಇದೆ. ಇಲ್ಲಿಗೂ ತಂದು ಕೊಟ್ಟಿದ್ದೀನಿ, ಒಂದು 27 ಜನದ್ದು ಕೊಟ್ಟಿದ್ದೀನಿ. ಆದರೂ ಹಿಂಗೆ ಹಾಕಿದ್ದಾರೆ, ಅದಕ್ಕೆ ಬಂದೆ ಸರ್. ನನಗೆ ನಡೆಯೋಕ್ಕಾಗಲ್ಲ. ಈ ಕಾಲು ವೆರಿಕೋನ್ಸ್ ವೈನ್ಸು, ಈ ಕಾಲು ಮುರಿದೋಗಿದೆ ಸರ್. ಒಟ್ಟಾರೆ ಬೆಂಗಳೂರು ನಗರದಲ್ಲಿರುವ 32 ಲಕ್ಷ ಕುಟುಂಬಗಳ ಸರ್ವೆಗೆ ಒಂದೊಂದು ವಾರ್ಡ್ಗೆ 70 ರಿಂದ 80 ಗಣತಿದಾರರನ್ನ ನೇಮಕ ಮಾಡಲಾಗಿದೆ. ಇಂದಿನಿಂದ ಶುರುವಾಗಿದ್ದ ಸಮೀಕ್ಷೆಯಲ್ಲಿ ಮೊದಲ ದಿನವೇ ಸಾಕಷ್ಟು ಎಡವಟ್ಟು ಆಗಿದೆ. ನಾಳೆಯಿಂದ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೇಗೆ ಇರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.